ಓಂ ನಮಃ ಶಿವಾಯ, ಓಂ ನಮೋ ನಾರಾಯಣಾಯ. ಸ್ವಾಮಿ ಕುರುಗಚ್ಚು. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಯಂ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನೊಂದ ಮನಸ್ಸುಗಳಿಗೆ ಸ್ವಲ್ಪ ನನ್ನಿಂದ ಏನಾಗುತ್ತೆ ಅದನ್ನು ಒಂದು ನೆಮ್ಮದಿ ಕೊಡುವಂಥ ಕೆಲವು ಕೇಳಿದ ತಿಳಿದಂಥ ನನಗೆ ಗೊತ್ತಿರುವಂಥ ಕೆಲವು ಅರ್ಥಪೂರ್ಣ ಹಿತನುಡಿಗಳನ್ನು ಇಲ್ಲಿ ಹೇಳ್ತೇನೆ. ಆದಷ್ಟು ನನ್ನ ಚಾನೆಲ್ನಲ್ಲಿ ಪಾಸಿಟಿವ್ ಆಗಿ ನಾನು ವೀಡಿಯೋನ ಹಾಕಲಿಕ್ಕೆ ಇಷ್ಟಪಡ್ತೇನೆ. ಯಾರಿಗೂ ನೋವಾಗಬಾರ್ದು. ಮೊದಲೇ ಈಗಿನ ಕಾಲದಲ್ಲಿ ಏನು ಗೊತ್ತಾ, ನೋವು ಅನ್ನೋದು ಪ್ರತಿಯೊಬ್ಬರಿಗೂ ಅದು ಏನಾಗುತ್ತೆ, ದಿನಾಲೂ ಅದು ಹಸು ಹೊಕ್ಕಾಗಿರುವಂಥದ್ದು. ಯಾಕಂದರೆ ಈಗಿನ ಕಾಲದಲ್ಲಿ ನೆಮ್ಮದಿ ಅನ್ನೋದೇ ಮರೀಚಿಕೆ ಆಗಿದೆ. ನೆಮ್ಮದಿ ಆಗಿರ್ಬೋದು ಅಥವಾ ಒಂದು ಆರೋಗ್ಯ ಆಗಿರ್ಬೋದು, ಅದು ತುಂಬ ಮರೀಚಿಕೆ ಅಂತಲೇ ಹೇಳಬಹುದು. ಅಂಥದ್ರಲ್ಲಿ ನಾವು ಏನು ಮಾಡಬೇಕು, ಒಬ್ಬರಿಗೆ ನೊಂದವರಿಗೆ ಆಗಿರ್ಬೋದು, ಕಷ್ಟದಲ್ಲಿ ಇದ್ದವರಿಗೆ, ನಮಗೆ ಏನೇ ಇದ್ದರೂ ಕೂಡ ಬೇರೆಯವರಿಗೆ ನಾವು ಏನು ಮಾಡಬೇಕು, ಆದಷ್ಟು ಖುಷಿಯನ್ನು ಕೊಡುವಂಥದ್ದು ಒಂದು ಮನುಷ್ಯತ್ವ, ಮಾನವ ಧರ್ಮ ಅಂತ ತಿಳ್ಕೊಂಡವಳು ನಾನು. ಆದ್ದರಿಂದ ನಾನೇನು ಮಾಡ್ತೇನೆ, ಆದಷ್ಟು ಪಾಸಿಟಿವ್ ಆಗಿ, ಆದಷ್ಟು ನನ್ನ ಪ್ರೀತಿ ಪಾತ್ರರು ಏನಿದ್ದಾರೆ ಈ ಚಾನಲಲ್ಲಿ, ನನ್ನ ಕುಟುಂಬಿಕರು, ಅಂಥವರಿಗೆ ನಾನು ಆದಷ್ಟು ಒಂದು ಖುಷಿಯಾಗಿ ಇರೋಕ್ಕೆ ನಾನು ನನ್ನಿಂದ ಏನಾಗುತ್ತೋ ಅದನ್ನು ಪ್ರಯತ್ನ ಪಡ್ತಾನೇ ಇದ್ದೇನೆ. ಇವತ್ತು ಕೂಡ ನಾನು ಹೇಳ್ತೇನೆ, ಅಂದರೆ ಕೆಲವೊಂದು ಬದುಕಿನ ಸತ್ಯ ಅಂತಲೇ ತಿಳ್ಕೊಬೋದು ಇದನ್ನು. ಈಗಿನ ಕಾಲದಲ್ಲಿ ಏನು ಅಂದರೆ, ಬೇರೆಯವರು ನಮಗೆ ಮೋಸ ಮಾಡೋದು, ಬೇರೆಯವರು ನಮಗೆ ನೆಮ್ಮದಿ ಕೊಡೋದು, ಎಲ್ಲೋ ಒಂದು ಚಿಟಿಕೆಯಷ್ಟು ನೆಮ್ಮದಿ ಇರುತ್ತೆ ಅಂತ ಅಂದ್ಕೊಳ್ಳಿ. ಅದನ್ನು ಕಿತ್ಕೊಳ್ಳೋರು ಯಾರು ಗೊತ್ತಾ? ನಮ್ಮವರು ಅನ್ನಿಸ್ಕೊಂಡವರು, ನಮ್ಮ ಹೊಟ್ಟೆಯಲ್ಲೇ ಹುಟ್ಟಿರ್ತಾರೆ ಆ ಮಕ್ಕಳು, ಅವರು ಕೂಡ ಒಂದಲ್ಲೊಂದು ದಿನ ನಾವು ಅಂಥ ಒಂದು ಕರ್ಮವನ್ನು ನೋಡಬೇಕಾಗುತ್ತೆ. ನಾವು ಮುಂದೆ ಅದನ್ನು ನಾವು ಅನುಭವಿಸಬೇಕಾಗತ್ತೆ. ಮತ್ತೊಬ್ಬರಿಗೆ ನೆಮ್ಮದಿ ಕೊಡದೇ ಇರುವಾಗೆ ನಾವು ಏನು ಮಾಡ್ತೇವೆ ಅಲ್ವಾ, ಅದನ್ನು ಮುಂದೊಂದು ದಿನ ನಾವು ಅದರ 2-3 ಪಟ್ಟು ನಾವು ಅನುಭವಿಸಬೇಕು ಅನ್ನೋದು ಯಾರ ತಲೆಯಲ್ಲಿ ಇರುವುದಿಲ್ಲ ಅಲ್ವಾ. ಬರೀ ನೋವು ಕೊಡುವುದರಲ್ಲಿ ಅವರ ಜೀವನ ಸಾರ್ಥಕ್ಯ ಅಂತ ಅಂದ್ಕೊಳ್ತಾರೆ. ಮುಂದೆ ಅದಕ್ಕಿಂತ ಡಬ್ಬಲನ್ನು ನಾವು ಅನುಭವಿಸಬೇಕು ಅಂತ ಯಾರು ಅಂದ್ಕೊಂಡಿರೋದಿಲ್ಲ. ಆದಷ್ಟು ನಾವೇನು ಗೊತ್ತಾ, ಮನುಷ್ಯ ಧರ್ಮ, ಮನುಷ್ಯತ್ವ ಅನ್ನೋದು ಏನು ಗೊತ್ತಾ, ನಮ್ಮಿಂದ ಏನಾಗುತ್ತೆ ಅದನ್ನು ಮಾಡೋಣ, ಒಳ್ಳೆಯದನ್ನು ಮಾಡೋಣ ಇಲ್ವಾ, ಸುಮ್ಮನೆ ಇರೋಣ. ಯಾಕೆ ಕರ್ಮಗಳನ್ನು ಕಟ್ಕೊಳ್ಳೋದು? ಹಿಂದಿನ ಜನ್ಮದಲ್ಲಿ ಕರ್ಮ ಏನು ಮಾಡಿರ್ತೇವೆ ಅದೇ ತಾನೇ ಈ ಮನುಷ್ಯ ಜನ್ಮಕ್ಕೆ ಬಂದಿರೋದು. ಇನ್ನಷ್ಟು ಈ ಜನ್ಮದಲ್ಲೂ ಮಾಡಿಕೊಂಡು ಮುಂದೆ ಅದೆಷ್ಟು ಜನ್ಮಗಳನ್ನು ನಾವು ಬರೀ ಕಷ್ಟದ ಕೋಟಲೆಯಲ್ಲಿ ಬದುಕಬೇಕು. ಆದಷ್ಟು ನಮ್ಮಿಂದ ಮತ್ತೊಬ್ಬರಿಗೆ ಏನಾಗುತ್ತೆ, ಖುಷಿ ಕೊಡೋಣ, ಆದಷ್ಟು ನೆಮ್ಮದಿ ಕೊಡೋಣ, ಆದಷ್ಟು ಅವರಿಗೆ ನೋವಿಗೆ ದನಿ ಆಗೋಣ. ಅದು ಮನುಷ್ಯತ್ವ ಅಲ್ವಾ, ನಿಜವಾದ ಮನುಷ್ಯತ್ವ. ಯಾರೂ ಇಲ್ಲ ಅಂದರೆ ಏನು, ಈ ಭೂಮಿಗೆ ಕಳಿಸಿರುವುದು ಯಾರು? ದೇವರು ತಾನೇ, ಭಗವಂತ ತಾನೇ. ಅವರಿರ್ತಾರೆ, ಅವ್ರ ಹತ್ರ ಹೇಳ್ಕೊಳ್ಳೋಣ. ಅವರ ಹತ್ರ ಯಾವುದೋ ಒಂದು ಬೆಳಕಿನ ರೂಪದಲ್ಲಿ ಅವರು ನಮಗೆ ಒಂದು ಜೊತೆ ಆಗಿರ್ತಾರೆ. ಯಾವುದೋ ಒಂದು ಕತ್ತಲೆ ಕೋಣೆಯಲ್ಲಿ ಇರ್ತೇವೆ. ಕತ್ತಲೆ ಕೋಣೆ ಅಂದರೆ ಬರೀ ನೆಮ್ಮದಿ ಇಲ್ಲದ ಒಂದು ಬದುಕು, ಕಷ್ಟ ಕೋಟಲೆಗಳ ಬದುಕು ಇರುತ್ತೆ. ಆಗ ದೇವರು ಏನು ಮಾಡಿರ್ತಾರೆ, ಆ ಭಗವಂತನಲ್ಲಿ ಯಾವತ್ತೂ ನಾವು ಭಗವಂತನ ಪಾದದಲ್ಲಿ ನಾವು ಎಲ್ಲವನ್ನ ಇಟ್ಟು ಬದುಕ್ತೇವೋ, ಆಗ ದೇವರು ಎಲ್ಲೋ ಒಂದು ಚಿಕ್ಕ ಒಂದು ಕಿಂಡಿ, ಅಂದರೆ ಬೆಳಕಿನ ಕಿಂಡಿಯನ್ನು ತೋರಿಸ್ತಾರೆ. ಅಂದರೆ ಎಲ್ಲೋ ನೆಮ್ಮದಿಯ ಒಂದು ಇದನ್ನು ಯಾರೋ ಒಂದು ಮನುಷ್ಯನ ರೂಪದಲ್ಲಿ, ಭಗವಂತನಿಗೆ ಬರಲಿಕ್ಕಾಗೋದಿಲ್ಲ, ಯಾವುದೋ ಒಂದು ಮನುಷ್ಯ ರೂಪದಲ್ಲಿ ನಮಗೆ ಬೆಳಕನ್ನು ತೋರಿಸುವಂಥದ್ದು, ಅಥವಾ ನಮ್ಮ ನೋವಿಗೆ ದನಿಯಾಗುವಂಥ ಒಂದು ಜೀವವನ್ನು ಕೊಡುವಂಥದ್ದು. ಅದು ಬರೀ ಸಂಬಂಧಿಕರು ಅಥವಾ ನಮ್ಮವರೇ ಅಂತಲ್ಲ, ಯಾರೋ ಒಬ್ಬರನ್ನು. ಹಾಗೆ ಅದಕ್ಕೆ ಮತ್ತು ಇನ್ನೊಂದು, ಬದುಕು ನಮ್ಮನ್ನು ಆಗಾಗ ಕಷ್ಟಗಳ ಒಂದು ಆಳದ ನೀರಿಗೆ ಆಗಾಗ ಕರೆದೊಯ್ಯುವುದು ನಮ್ಮನ್ನು ಮುಳುಗಿಸೋದಕ್ಕೆಲ್ಲ, ನಮ್ಮನ್ನು ಚೆನ್ನಾಗಿ ತೊಳೆದು ಶುದ್ಧ ಮಾಡಲಿಕ್ಕೆ. ಅಂದರೆ ನಾನು ಹೇಳುವುದೇನು ಅಂದರೆ, ಯಾವತ್ತೂ ನಮಗೆ ಕಷ್ಟಗಳು ಬರ್ತಾನೆ ಇರುತ್ತವೆ, ನಾವು ನೊಂದ್ಕೊಳ್ತೇವೆ. ಖಂಡಿತ ನೊಂದ್ಕೊಳ್ಬೇಡಿ. ಕಷ್ಟ ಬರಬೇಕು. ಕಷ್ಟ ಬಂದ್ರೇ ಬದುಕು, ನಿಜವಾದ ಬದುಕು, ಮುಂದೆ ಯಾವ ಥರ ಇರಬೇಕು ಅನ್ನೋದನ್ನು ಕೊಡುವಂಥ ಅದು ಕಲಿಸ್ಕೊಡುತ್ತೆ ಒಂದು ದೊಡ್ಡ ಪಾಠವನ್ನು. ನಾವೇನು ಮಾಡ್ತೇವೆ, ಸುಖದಲ್ಲಿದ್ದು ನಿಜವಾದ ಜೀವನನ ಏನು ತಿಂದು ತಿರುಗಿ ಅಥವಾ ಇನ್ನೊಂದು ಮತ್ತೊಬ್ಬರಿಗೆ ಅನ್ಯಾಯ ಮಾಡಿಕೊಂಡು ಬದುಕಿದ್ರೆ ಅದು ಒಂದು ಅದೊಂದು ಜೀವನ ಅಂದರೆ ಕಷ್ಟಗಳು ಬರಬೇಕು. ಯಾವತ್ತೂ ಕಷ್ಟಗಳು ಬರ್ತಾನೆ ಇರುತ್ತೆ. ಆವಾಗ ಸುಖದ ನೆಕ್ಸ್ಟ್ ಸುಖ ಬರುತ್ತೆ ಅಲ್ವಾ, ಆವಾಗ ನಿಜವಾದ ಬದುಕು ಏನು ಅಂತ ಅರ್ಥ ಆಗುತ್ತೆ. ಆಯಿತಾ? ಬರೀ ಸುಖ ಬಂದಾಗ ನಾವು ಹಿಕ್ಕೊಂಡು ಇಲ್ಲ ಮಾಡಬಾರ್ದನ್ನು ಮಾಡಿಕೊಂಡು ಇದ್ದರೆ, ಆ ಕಷ್ಟಗಳು ಬಂದಾಗ ಅದರಲ್ಲಿ ಈಜಾಡಲಿಕ್ಕೂ ನಮಗೆ ಕಷ್ಟ ಆಗುತ್ತೆ, ಅದನ್ನು ಎದುರಿಸಲಿಕ್ಕೂ ಕಷ್ಟ ಆಗುತ್ತೆ. ಅದಕ್ಕೆ ಆದಷ್ಟು ಕಷ್ಟಗಳು ಬಂದಾಗ ಏನು ಮಾಡಬೇಕು, ನಾವು ಏನು ಮಾಡಬೇಕು, ಅದನ್ನು ಅನುಭವಿಸ್ಕೊಂಡು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಆ ಭಗವಂತನ ಒಂದು ಆಶೀರ್ವಾದನ ಪಡ್ಕೊಂಡು ಆ ಕಷ್ಟದಲ್ಲಿಯೂ ಒಂದು ಜೀವನವನ್ನು ಸಾಗಿಸುವುದಿದೆ ಅಲ್ವಾ, ಅದು ನಿಜವಾದ ಒಂದು ಬದುಕು. ಮತ್ತು ಆ ಕಷ್ಟ ನಂತರ ಸುಖ ಬಂದೇ ಬರುತ್ತೆ. ಆಗ ನಿಜವಾದ ಒಂದು ಜೀವನ ಏನು ಅನ್ನೋಂಥ, ನಾವು ಕಷ್ಟಪಟ್ಟಿದ್ದಕ್ಕೆ ಸಾರ್ಥಕ.
ಅಂತ ಬರುತ್ತೆ. ಆ ಸುಖ ಬಂದಾಗ ಪರವಾಗಿಲ್ಲ, ನಾವು ಇಷ್ಟು ಕಷ್ಟ ಬಂದಿದ್ದೇವೆ, ಈಗ ಸುಖದ ಒಂದು ಇದು ಗೊತ್ತಾಯ್ತಲ್ವಾ, ಆಗ ಯಾವನೂ ಮೆರೆದಾಡುವುದಿಲ್ಲ. ಆ ಸುಖ ಬರುತ್ತಲ್ವ, ಕಷ್ಟಗಳನ್ನೆಲ್ಲ ಅನುಭವಿಸಿ ಯಾವತ್ತೂ ಯಾರೂ ಮೆರೆದಾಡುವುದಿಲ್ಲ. ಅದನ್ನು ಅಷ್ಟೇ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾನೆ ಒಬ್ಬ ಮನುಷ್ಯನಾದವನು. ಸುಖದ ನಶೆಯಲ್ಲಿ ತೇಲುವಾಗ ಎಲ್ಲರೂ ಪರಿಚಿತರಾಗ್ತಾರೆ, ಎಲ್ಲರೂ ನಮ್ಮವರಾಗಿರ್ತಾರೆ. ಅದೇ ನಮಗೆ ಕಷ್ಟ ಬಂದಾಗ ಎಲ್ಲರೂ ಅಪರಿಚಿತರಾಗಿ ಹೋಗ್ತಾರೆ. ನಾನು ಯಾವತ್ತೂ ಅದನ್ನೇ ಹೇಳೋದು. ಹಾಗೆಯೇ ಇನ್ನೊಂದು, ಸಂಪೂರ್ಣ ಯಾರ ಮನಸ್ಸಿನಲ್ಲಿ ಪರಮಾತ್ಮನ ಬಗ್ಗೆ ಸಂಪೂರ್ಣ ವಿಶ್ವಾಸವಿದೆಯೋ ಅವರ ಜೀವನದಲ್ಲಿ ನಿರೀಕ್ಷಿಸದ ಚಮತ್ಕಾರಗಳು ನಡೆಯುತ್ತಲೇ ಇರುತ್ತದೆ. ನಿರೀಕ್ಷಿಸಿದ ಚಮತ್ಕಾರಗಳು ಅಂದರೆ ಯಾವುದೇ ಕಷ್ಟ ಬರಲಿ, ಏನೋ ಒಂದು ಒಳ್ಳೆಯದಾಗೇ ಆಗುತ್ತೆ. ಅದರ ಹಿಂದೆ ತುಂಬ ಕಷ್ಟ ಬರ್ತಾನೆ ಇರಲಿ, ಆದರೂ ಒಂದು ಒಳ್ಳೆಯದು, ಅದು ಏನೋ ಆಗುತ್ತೋ ಒಂದು ಚಮತ್ಕಾರ ಅಂತೂ ನಡೆಯುತ್ತೆ.